ನಮಸ್ಕಾರ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಬ್ರದರ್ ನಿಮ್ಮ ಹಸು ಎಷ್ಟು ಹಾಲು ಕೊಡುತ್ತೆ ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ನೋಡಿ, ತುಂಬ ಜನ ಅಂದ್ಕೊಂಡಿರ್ತೀರಿ ಹಸುದು ಕೆತ್ತಲು ಹಿಂದ್ಗಡೆ ಕರು ಹತ್ತಾಗ ಈ ಥರ ಗಟ್ಟಿಯಾಗಿರುತ್ತೆ, ಕರು ಹಾಕೋಂಥ ಟೈಮಲ್ಲಿ ಬಂದು ಗಟ್ಟಿಯಾಗಿರುತ್ತೆ. ಇದು ಕೆತ್ತಲು ಬಾವು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಮತ್ತು ಹಾಗೆ ಬಂದರೆ ಇಲ್ಲಿ ನೋಡಿ, ಈ ಥರ ಹೊಕ್ಳದ ಸೈಡ್ ಇರ್ತಾರೆ, ಅಲ್ಲಿ ಈ ಥರ ಗಂಟ್ನಾಗ ಬಂದಿರ್ತಾರೆ, ಕೆತ್ತಲು ಬಾವು ಅಂತ ಅಂದ್ಕೊಂಡಿರ್ತೀರಿ. ಅದು ಕೆತ್ತಲು ಬಾವಲ್ಲ. ಹೆಚ್ಚು ಹಾಲು ಕೊಡೋ ಅಂಥ ಹಸುಗಳು ಕೆತ್ತಲು ಕೆಪಾಸಿಟಿಗಿಂತ ಜಾಸ್ತಿ ಆದಾಗ ಈ ಥರ ಗಂಟುಗಳು ಬರ್ತವೆ. ಮತ್ತು ಅದೇನು ತೊಂದರೆ ಇಲ್ಲ, ಅದು ಬಾವೇನಲ್ಲ, ಸುಮ್ಮನೆ ಹೇಳೋದಷ್ಟೇ ಬಾವು ಅಂತ. ಬಾವಾದರೆ ಕೆಂಪು ಆಗಿರುತ್ತೆ ಮತ್ತು ಹಾಲು ಕೆಟ್ಟೋಗಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ಇದು ಹಾಲು ಕ್ಲೀನ್ ಆಗ್ಬತ್ತೈತೆ, ಈ ಥರ ಆಗೈತೆ ಅಂದರೆ ಅದು ಕೆತ್ತಲು ಬಾವಲ್ಲ. ನೋಡಿ, ನಮ್ಮದು ಇನ್ನೊಂದು ಕರುಗಳಿದ್ವಲ್ಲ, ಸಣ್ಣ ಕರು, ಅದು ಮಾಯ. ಈ ಸಣ್ಣ ಕರುಗೆ ಈಗ ಹುಟ್ಟಿರೋದಕ್ಕೆ ಇದು ಮಾಯ ಅಂತ ಕಟ್ಟಿದ್ವಲ್ಲ, ಎರಡು ನೋಡೋಕ್ಕೂ ಒಂದೇ ಥರ ಅವಲ್ಲ. ಹಾಗಾಗಿ ಇದನ್ನ ಛಾಯ ಅಂತ ಹೆಸ್ರು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಯ, ಛಾಯ ಎರಡು ಸೇಮ್ ಚೆನ್ನಾಗಿರುತ್ತೆ. ಇನ್ನು ಮತ್ತು ಎಷ್ಟು ಹಾಲು ಕೊಡುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ, ಅದಕ್ಕೆ ಈಗ ಬಂದು ಈ ಕರೆಕ್ಟಾಗಿ ಈಗ ಹಾಲು ಕೊಡ್ತಾ ಇರೋದು. ತಿಂಡಿ ಏನೂ ಕೊಡ್ತಾಯಿಲ್ಲ. ಕರು ಹಾಕಿ 2ನೇ ದಿವಸಕ್ಕೆ ವಿಡಿಯೋ ಮಾಡಿರೋದು. ಸಂಜೆ ಟೈಮ್ ಕರು ಹಾಕ್ತಲ್ಲ, ಅದಾದ ಇನ್ನು ಬೆಳಗ್ಗೆ ಸತಿಗೆ ವಿಡಿಯೋ ಮಾಡಿದ್ದು. ಒಂದು ದಿವಸ ಆಗಿತ್ತಷ್ಟೇ, 2 ದಿವಸದ ಲೆಕ್ಕ. ಒಂದು ಬೆಳಗ್ಗೆ, ಒಂದು ರಾತ್ರಿ ಕಳೆದೈತೆ ಅಷ್ಟೇ. ಈಗ ಹಾಲು ಎಷ್ಟು ಬತ್ತೈತೆ ಅಂದರೆ ಒಂದೊಂದು ಟೈಮ್ಗೆ 6 ಲೀಟ್ರ್ ಹಾಲು ಬತ್ತೈತೆ. ಕರಿಗೆ ಬಿಟ್ಟು 5ರಿಂದ 6 ಲೀಟ್ರ್ ಬರ್ತಾ ಇರ್ಬೋದು ಅನ್ಕೋತೀನಿ. ಕರಿಗೆ ಹೊಟ್ಟೆ ತುಂಬ ಕೆತ್ತಲೇ ಕುಡಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಕೆತ್ತಲೆಲ್ಲ ಗದ್ದಿರೋದ್ರಿಂದ ಒಂದು 4-5 ದಿವಸ ಕೆತ್ತಲೇ ಬಿಡೋಣ ಅಂತ ನಾವು ಯಾವಾಗಲೂ ಬಿಡ್ತಾಯಿತ್ತಿಲ್ಲ. ಇದು ಕೆತ್ತಲೆ ಗದ್ವಾಯ್ತಲ್ಲ, ಕರು ಚೆನ್ನಾಗಿ ಕುಡಿದ್ರೆ ಇದಾಯ್ತದೆ. ಮತ್ತು 2ರಿಂದ 3 ಸತಿ ಹಾಲು ಕರಿತಾ ಇದ್ದೀವಿ. ಅಂದರೆ ಪೂರ್ತಿಯಾಗಿ ಕರ್ಕೊಳಕ್ಕೆ ಹೋಗಬೇಡಿ ಹಾಲು. ಒಂದು ಸ್ವಲ್ಪ ಇನ್ನೂ ಕೆತ್ತಲಲ್ಲಿ ಇದ್ದಂಗೆ ಬಿಟ್ಟರೆ ಒಳ್ಳೆಯದು. ಕರು ಹಾಕೋದು ದಿವಸ ಮತ್ತು ಮಾರನೇ ದಿವಸ 2 ದಿವಸ ಕೆತ್ತಲಲ್ಲೇ ಬಿಟ್ಟರೆ ಒಳ್ಳೆಯದು. ಆಗ ಒಂದು ಸ್ವಲ್ಪ ಬಿಟ್ಟು ಕರೆಯೋದ್ರಿಂದ ಹಸುಗಳಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆಗೋದಿಲ್ಲ. ಅದು ಒಂದೇ ಸತಿ ಕ್ಯಾಲ್ಸಿಯಮ್ಮು ಡೌನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಹಾಲೆಲ್ಲ ಪೂರ್ತಿ ಕರೆಯೋದ್ರಿಂದ ಕ್ಯಾಲ್ಸಿಯಂ ಡೌನ್ ಆಗುತ್ತೆ. ಹಾಗಾಗಿ ಕ್ಯಾಲ್ಸಿಯಮ್ಮು ನಿಮಗೆ ಚೆನ್ನಾಗಿರಬೇಕು ಅನ್ನೋದಾದರೆ, ಹಸುಗಳು ವೀಕ್ ಆಗಬಾರ್ದು ಅಂದರೆ 2ರಿಂದ 3 ಸತಿ ಹಾಲು ಕರ್ಕೊಳ್ಳಿ. ಅಂದರೆ ಪೂರ್ತಿ ಕರಿಬೇಡಿ, ಸ್ವಲ್ಪ ಬಿಟ್ಟು ಕರ್ಕೊಳ್ಳಿ. ಕರಿಗೂ ಅಷ್ಟೇ, ಈ ಸಣ್ಣ ಕರುಗಳಿಗೆ ಒಂದು ವಾರ 8 ದಿವಸ ನೀವು ಡೈರಿಗೆ ಹಾಲು ಹಾಕೋಗಂಟ 2ರಿಂದ 3 ಟೈಮ್ ಚೆನ್ನಾಗಿ ಹಾಲು ಕುಡಿಸಿ. ಗಿಣ್ಣು ಹಾಲು ಕುಡಿಸೋದ್ರಿಂದ ಉಚ್ಕೋತವೆ ಕರುಗಳು, ಬೇದಿ ಆಯ್ತದೆ, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಇಲ್ಲ, ಗಿಣ್ಣು ಹಾಲು ಎಷ್ಟು ಕುಡಿಸ್ತಿರೋ ಅಷ್ಟು ಕರುಗಳು ಚೆನ್ನಾಗಿರ್ತವೆ. ಆದಷ್ಟು ಗಿಣ್ಣು ಹಾಲು ಕರುಗಳಿಗೆ ಹೊಟ್ಟೆ ತುಂಬ ಕುಡಿಯೋ ಅಷ್ಟು ಕುಡಿಸಿ. ಅದು ಕರುಗಳಿಗೆ ಏನೂ ತೊಂದರೆ ಆಗೋದಿಲ್ಲ. ನಾನು ಮಾಡೋದು ಮಾತ್ರ ಅಷ್ಟೇ, ಕರುಗಳಿಗೆ ಆದಷ್ಟು ಗಿಣ್ಣು ಹಾಲು ಕುಡಿಸ್ತೀನಿ. ಇದು ಈ ಸದ್ಯಕ್ಕೆ 6 ಲೀಟ್ರು 5 ಲೀಟ್ರ್ 6 ಲೀಟ್ರ್ ಹಾಲು ಕೊಡ್ತಾಯಿತ್ತೆ. ಕರಿಗೆ ಒಂದು 2 ಲೀಟ್ರ್ 2.5 ಲೀಟ್ರ್ ಕುಡಿತಾ ಅಷ್ಟೇ ಕರು. ಅದು ನಾವು ಇದನ್ನ ಹಾಲು ಏನು ಮಾಡ್ತಾಯಿದ್ದೀವಿ, ಮತ್ತು ಕರು ಕ್ಯಾಲ್ಸಿಯಮ್, ಹಸುಗಳಿಗೆ ಕ್ಯಾಲ್ಸಿಯಮ್ಮು ಡೌನ್ ಆಗ್ತದೆ, ಹಸುಗಳು ವೀಕ್ ಆಯ್ತವೆ ಅಂತ ತುಂಬ ಜನ ಹೇಳ್ತಾ ಇರ್ತೀವಿ. ಅವಕ್ಕೆ ಕ್ಯಾಲ್ಸಿಯಮ್ಮು ನಿಮಗೆ ಮಾಮೂಲಿ ಮನೆಯಲ್ಲೇ ಕ್ಯಾಲ್ಸಿಯಮ್ ಮಾಡ್ಕೋಬಹುದು. ಕಲ್ಗುಚ್ಚಲ್ಲಿ ಒಂದು ಸ್ವಲ್ಪ ಉಪ್ಪು ಕೊಡೋದ್ರಿಂದ ಇರ್ಬೋದು, ಬೆಲ್ಲ ಕೊಡೋದ್ರಿಂದ ಇರ್ಬೋದು. ಕರು ಹತ್ತಾಗ ಡೈಲಿ ಬೆಳಗ್ಗೆ ಸಂಜೆ ಕಪ್ಪು ಬೆಲ್ಲ ಕೊಡಿ. ಒಂದೊಂದು ಅಚ್ಚು ಬೆಲ್ಲ ತಗೊಂಡ್ರೆ ಕೊಡ್ಬೋದು. ಬೆಳಗ್ಗೆ ಒಂದು ಸಂಜೆ ಒಂದು ಅಚ್ಚು ಬೆಲ್ಲ ಕೊಟ್ಟರೆ ಮನೇಲೇ ಸರಿಯಾಗುತ್ತೆ. ಮತ್ತು ಕಲ್ಗುಚ್ಚಲ್ಲಿ ಒಂದು ಸ್ವಲ್ಪ ಗಬ್ಬದಲ್ಲೇ ನೀವು ಕಲ್ಗುಚ್ಚು ಕೊಡ್ತಾ ಇರ್ತೀರಲ್ಲ, ಆಗ ಸ್ವಲ್ಪ ಸುಣ್ಣ ಹಾಕಿ ಕಲ್ಗುಚ್ಚಿನ ಜೊತೆ ಕೊಡೋದ್ರಿಂದ ಸರಿ ಆಯ್ತದೆ. ತಿಂಡಿ ಮಾತ್ರ ನಾನು ಹೇಳೋದಾದ್ರೆ 15 ದಿವಸ ಗಂಟ ತಿಂಡಿನೇ ಕೊಡೋಕೆ ಹೋಗಬೇಡಿ. ಏನು ರವೆ ಬೂಸ, ಸ್ವಲ್ಪ ಗೋಧಿ ಬೂಸ ಕೊಡೋಕೆ ಹೋಗ್ಬಾರ್ದು. ಗೋಧಿ ಬೂಸ ಕೊಟ್ಟು ರವೆ ಬೂಸವ ಕಮ್ಮಿ ಮಾಡಬೇಕು. ಗೋಧಿ ಬೂಸ ಚೆನ್ನಾಗಿ ಕೊಟ್ಟರೆ ಏನಾಗುತ್ತೆ, ಹಸುಗಳು ಏನಿರ್ತಾರೆ ಹೀಟಾಗಿ ಅದೆಲ್ಲ ಹೋಗುತ್ತೆ. ಹಾಗಾಗಿ ಆದಷ್ಟು ಗೋಧಿ ಬೂಸ ಕೊಡಿ, ರವೆ ಬೂಸ ಜಾಸ್ತಿ ಕೊಡೋಕೆ ಹೋಗಬೇಡಿ. ಮತ್ತು ಕಡಲೆ ಸಿಪ್ಪೆ ಕರು ಹತ್ತಾಗ ಸ್ವಲ್ಪ ಕಡಲೆ ಸಿಪ್ಪೆ ಕೊಡಿ. ಅದು ಹಸಿಗೂ ಹೊಟ್ಟೆ ತುಂಬುತ್ತೆ, ಎಲ್ಲ ಸರಿಯಾಗುತ್ತೆ. ಇನ್ನು ನಮ್ಮದು ಈ ಹಸು ಕರು ಹಾಕ್ತಾ ಇರೋದು 4ನೇ ಸತಿ ಹೇಳಿದ್ದೀನಿ ನಾನು ಮೊನ್ನೆ ವೀಡಿಯೋದಲ್ಲಿ. ಹೊಸ್ದಾಗಿ ನೋಡ್ತಾ ಇರೋರಿಗೆ ಗೊತ್ತಾಯ್ತದೆ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಪುನಃ ಒಂದು ಸ್ವಲ್ಪ ಹಸಿರು ಬಿಡ್ತಾನೆ ಇರ್ತವೆ. ಅವು ಸ್ವಲ್ಪ ಕೆತ್ತಲಲ್ಲಿ ಬಿಟ್ಟು ಒಂದು ಸ್ವಲ್ಪ ಕರ್ಕೊಳ್ಳೋಣ ಅಂತ ಕರ್ಕೊತಾ ಇದ್ದೀನಿ. ಕುಡ್ದಂಗೆ ಕರು ಮಾತ್ರ ಅದಾಗದು ಕುಡಿಯೋ ಅಷ್ಟೊತ್ತು ಕುಡ್ಕೊಳ್ಳಿ. ಅದೇನು ಕರು ಕುಡಿದ್ರೆ ಏನೂ ಆಗೋದಿಲ್ಲ. ಇನ್ನು ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ ಅನ್ನೋ ಅಂಥವ್ರಿಗೆ ಈಗ ಹೇಳಿದ್ನಲ್ಲ, ಅದನ್ನು ಮಾಡ್ಬೋದು. ಇನ್ನು ಕ್ಯಾಲ್ಸಿಯಂ ಸಿರಪ್ಗಳು ನೀವು ಮೆಡಿಕಲ್ ಸ್ಟೋರು, ಈಗ ಹಸುಗಳಿಗೆ ಅಂತ ಮೆಡಿಕಲ್ ಸ್ಟೋರ್ ಇರ್ತದಲ್ಲ, ಅಲ್ಲಿ ಹೋಗಿ ಕೇಳಿದ್ರು ಈಗ ಸಿಗ್ತದೆ. ಕರು
ತಕ್ಷಣ ಸತ್ತೆ ಏನು ನೀವು ಕಸ ಅಂತೀರಿ, ಸತ್ತೆ ಅಂತೀವಿ ನಮ್ಮ ಕಡೆ. ಅದು ಏನು ಬೀಳಬೇಕು ಪ್ರೆಸೆಂಟಾಗಿ ಏನು ಹೋಗಬೇಕು ಅದು ಹೋಗಬೇಕು ಅನ್ನೋದಾದರೆ ಕೊಡಿ ಅಂದರೆ ಕೊಡ್ತಾರೆ ಮೆಡಿಕಲ್ ಶಾಪಲ್ಲಿ. ಅದು ತಂದು ಹಾಕೋಬೋದು. ಇನ್ನು ಮತ್ತು ಹಾಲು ಅಷ್ಟೇ, ಇದು ಎಲ್ಲ ಕ್ಲೀನ್ ಆಗಬೇಕು ಅಂದ್ರೂ ಮಾಡ್ಕೊಬೋದು. ನೋಡಿ ಕರುಗಳಿಗೆಲ್ಲ ಹಾಲು ಕುಡಿಸ್ದೆ, ಇನ್ನೊಂದು 2 ಲೀಟ್ರ್ನಷ್ಟು ಹಾಲು ಉಳ್ಕೊಂಡಿತ್ತು. ನಾವು ಅದು ಕುಡಿತದೆ ಅನ್ನೋದಾದರೆ ನಾವು ಹಸುಗಳು ಕೆಲವು ಕುಡಿಯೋದಿಲ್ಲ. ನಮ್ಮ ಹಸು ಇದೇನಿಲ್ಲ, ಗಿಣ್ಣು ಹಾಲು ಕುಡಿತದೆ. ನೀವು ಎಷ್ಟು ದುಡ್ಡು ಕೊಟ್ಟು ತಂದು ಕ್ಯಾಲ್ಸಿಯಮ್ ಹಾಕೋದ್ಕಿಂತನೂ ಹಾಲಲ್ಲಿರೋ ಅಂಥ ಕ್ಯಾಲ್ಸಿಯಮ್ಮೇ ಹೆಚ್ಚಾಗಿರ್ತದೆ. ಅದು ನೀವು ಹಸುಗಳು ಹಾಲು ಕುಡಿತವೆ ಅಂದರೆ ಕುಡಿಸೋಕ್ಕಿಲ್ಲ. ಒಬ್ಬೊಬ್ಬರು ತೆಂಗಿನ ಮರಕ್ಕೆ ಬಗ್ಗಿಸ್ತಾರೆ, ಅಲ್ಲಿ ಇಲ್ಲಿ ತಗೊಂಡೋಗಿ ಮರಕ್ಕೆ ಕುಯ್ಯೋದು, ಅಲ್ಲಿ ಬಗ್ಸೋದು, ಸುಮ್ಮನೆ ಬೇರೆಯವ್ರಿಗೆ ಕೊಡೋದು, ನೀರು ಬಿಡೋದು, ಹೀಗೆಲ್ಲ ಮಾಡ್ತಾ ಇರ್ತೀರಿ. ಬೇಡ, ಹಸುಗಳು ಕುಡಿತವೇನೋ ಅಂಥವಕ್ಕೆ ಹಸುಗಳಿಗೆ ಇರ್ಬೋದು, ಬೇರೆ ಕರುಗಳಿಗೆ ಇರ್ಬೋದು, ಕುಡಿ, ಏನೂ ತೊಂದರೆ ಇಲ್ಲ. ಅದರಲ್ಲೇ ಕ್ಯಾಲ್ಸಿಯಮ್ ಬೇಕಾದಷ್ಟು ಇರುತ್ತೆ. ನೀವು ಬೇರೆ ದುಡ್ಡು ಕೊಟ್ಟು ತಂದು ಕ್ಯಾಲ್ಸಿಯಮ್ ಕೊಡೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ನಮ್ಮನೆ ಹಸು ಇದು ಕುಡಿಯುತ್ತೆ, ಜೀಬಲ್ಲ ಸರಿ, ಹಾಲಾದರೂ ಸರಿ ಏನು ಕೊಟ್ಟು ಸುಮ್ಮನೆ ಕುಡಿಯುತ್ತೆ. ಹಾಗಾಗಿ ನಾವು ಹಾಲು ಕರೆದ್ಬಿಟ್ಟು ಕರಿಗೆ ಎಷ್ಟು ಬೇಕೋ ಅಷ್ಟು ಕುಡಿಸ್ಬಿಟ್ಟು ಇನ್ನು ಬಾಕಿಟ ಅದಕ್ಕೆ ಕೊಟ್ಬಿಡ್ತೀವಿ. ಡೈರಿಗೆ ಹಾಲು ಹಾಕೋ ಗಂಟನೂ ಅದೇ ಕುಡ್ಕೊಳ್ಳುತ್ತೆ, ಏನೂ ತೊಂದರೆ ಇಲ್ಲ. ಇದೇ ರೀತಿ ಹೈನುಗಾರಿಕೆ ಬಗ್ಗೆ ನಾನು ತಿಳಿದಿರೋ ಅಷ್ಟು ಮಾಹಿತಿ ಕೊಡ್ತೀನಿ. ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.